ಸೊ ಎಲ್ಲರಿಗೂ ಹನುಮಾನ್ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನನ್ನ ರೂಮಲ್ಲಿ ಯಾವಾಗಲೂ ಹನುಮಾನ್ ಫೋಟೋ ಇದ್ದೇ ಇರುತ್ತೆ. ಸೊ ಎಲ್ಲರಿಗೂ ಹ್ಯಾಪಿ ಹನುಮಾನ್ ಜಯಂತಿ, ಮೈ ಫೇವ್ರೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಮೈ ಫೇವ್ರೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ರಶಿಕಾ ನೋಡಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಹೆಂಗೆ ನೆನೆಸ್ಕೊಂಡಿದ್ದಾಳೆ ತಲೆ ಎಲ್ಲ. ಹಾಂ ಚಿ 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 ನಡಿ. ಸೊ ದೇವಸ್ಥಾನಕ್ಕೆ ಇವತ್ತು ಹೋಗ್ತೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಆಫ್ ಗಾಡ್ ಅಂತಲೂ ಹೇಳಿದೆ, ಹಾಗೆ ಫೇವ್ರೆಟ್ ಫೆಸ್ಟಿವಲ್ ಅಂತಲೂ ಕೂಡ ಹೇಳಿದ್ದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತಿಂಡಿ ಎಲ್ಲ ಮಾಡಿದೆ, ಚಿತ್ರಾನ್ನ ಮಾಡಿದೆ ಇವತ್ತು. ಹಾಗೆ ಸ್ವೀಟ್ಗೆ ಮಕ್ಕಳಿಗೆ ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಚಟ್ನಿ ಮಾಡಿದ್ದೀನಿ, ಬದನೆಕಾಯಿ ಮತ್ತು ಟೊಮೆಟೊ ಹಾಕಿಬಿಟ್ಟು. ನಮ್ಮ ಕಡೆ ಕಡಲೆ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ, ಆ ಚಟ್ನಿ ಕೂಡ ಮಾಡಿದ್ದೀನಿ. ಸೊ ಎಲ್ಲ ರೆಡಿಯಾಗಿದೆ. ಸ್ನಾನ ಮಾಡಿಸಿ ಲಶಿಕಾಗೆ ನಾನು ಫ್ರೆಶ್ ಅಪ್ ಆಗಿ ಸೊ ಡ್ಯೂಟಿಗೆ ಓಡಬೇಕು. ಸೊ ಡ್ಯೂಟಿಯಿಂದ ಬಂದಮೇಲೆ ಕರ್ಕೊಂಡು ಹೋಗೋಣ ಮಕ್ಕಳನ್ನ ಟೆಂಪಲ್ಗೆ ಅಂತ. ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಹನುಮಾನ್ ಜಯಂತಿ, ಹನುಮಾನ್ದು ಹಬ್ಬ ಆದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಮಗೆ. ಸೊ ನನ್ನ ಫೇವ್ರೆಟ್ ಗಾಡ್, ನನ್ನ ಫೇವ್ರೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಫಸ್ಟು ನನ್ನ ಬೈಯಲ್ಲಿ ಬರೋದೆ ಹನುಮಾನ್ ಅಂತ ಎಲ್ಲದಕ್ಕೂ. ಆ ಥರ ಅಷ್ಟು ಫೇವ್ರೇಟ್ ಆ್ಯಂಡ್ ಅಷ್ಟು ಪರಮ ಭಕ್ತಳು ನಾನು ಹನುಮಾನ್ಗೆ. ಸೊ ಬನ್ನಿ ಇವತ್ತು ವ್ಲಾಗೆಲ್ಲ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇವತ್ತು ಹುಣ್ಣಿಮೆ ಕೂಡ, ಸೊ ಇವ್ರಿಗೊಂದು ಸ್ವಲ್ಪ ದೃಷ್ಟಿ ತೆಗೆಯೋದು ಅದು ಕೂಡ ಎಲ್ಲನೂ ಇರುತ್ತೆ. ಸೊ ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ನಾನು, ಪ್ರಕುಲ್, ಲಶಿಕಾ. ಲಶಿಕಾ ಹಾಯ್ ಮಾಡು, ಇಬ್ಬರು ಹಾಯ್ ಮಾಡಿ. ಹಾಯ್ ಹಾಯ್ ಚಪ್ಪ. ಸೊ ನಮ್ಮ ಡಿಂಕು ನೋಡಿ ಅಲ್ಲಿ ಅಷ್ಟು ದೊಡ್ಡ ಬಾಲ್ ಇವನಿಗೆ. ಸೊ ಇಲ್ಲೇ ಆಟಿಗೆ ಆಂಜನೇಯಕ್ಕೆ ಹೋಗೋಣ ಅಂತ ಸೊ ಹೊರಟಿದ್ದೀವಿ. ಸೊ ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಪ್ರಕುಲ್ನ ಯಾವ ಸಮ್ಮರ್ ಕ್ಯಾಂಪ್ಗೆ ಏನಾದರೂ ಸೇರಿಸಿದ್ದೀರಾ ಅಂತ. ಹೌದು, ನಾಳೆಯಿಂದ ಹೋಗ್ತಾನೆ ಅವನು. ಕ್ರಿಕೆಟ್ ಅಂದರೆ ಅವನಿಗೆ ಫೇವ್ರೇಟು. ಸೊ ಫೈನಲಿ ಕ್ರಿಕೆಟ್ ಸಮ್ಮರ್ ಕ್ಯಾಂಪ್ ಜೊತೆಗೆ ರೆಗ್ಯುಲರಾಗಿ ಕೂಡ ಕಳಿಸ್ತೀನಿ ನಾನು. ಅಂದರೆ ಸ್ಕೂಲ್ ಇದ್ದಾಗಲೂ ಕೂಡ ಥ್ರೂ ಔಟ್ ದ ಇಯರ್ ಹೋಗ್ತಾನೆ ಇರಬೇಕು. ಸೊ ಎಲ್ಲಿ ಅಂತ ಕೇಳಿಬಿಡಿ, ಅವೆಲ್ಲ ಹೇಳಲ್ಲ, ಸ್ವಲ್ಪ ಸೆಕ್ಯೂರಿಟಿ ಇದರಿಂದ. ಸೊ ತುಮಕೂರಲ್ಲೇ ತುಂಬ ಇದ್ದಾವೆ ಪ್ಲೇಸಸ್ಸು ಕೋಚ್ ಕೊಡೋರು. ಸೊ ಅದರಲ್ಲಿ ಒಂದು ಬೆಸ್ಟ್ ನೋಡಿಬಿಟ್ಟು ನಾಳೆಯಿಂದ ಅದು 6 ಬೆಳಗ್ಗೆನೇ ಕಳಿಸ್ಬೇಕು. ಸಮ್ಮರ್ ಹಾಲಿಡೇಸ್ ಇದ್ದಾಗ ಬೆಳಗ್ಗೆ, ಸ್ಕೂಲ್ ಇದ್ದಾಗ ಈವ್ನಿಂಗ್ ಟೈಮು. ಸೊ ನಾನು ಸ್ವಲ್ಪ ಬೇಗ ಎದ್ದೊಳ್ಬೇಕು ನಾಳೆಯಿಂದ. ಮತ್ತೆ ಬಸಿ ಡ್ರೆಸ್ ತೋರಿಸು. ಡ್ರೆಸ್ಸು ಸೇಮ್ ಕಲರ್. ಸೊ ಹುಣ್ಣಿಮೆ ದಿನ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಫುಲ್ ಏನೋ ಭೂಮಿಗೆ ಹತ್ತಿರ ಬಂದುಬಿಟ್ಟಿದೆ ಅನ್ನೋ ಥರ ಫುಲ್ ದೊಡ್ಡದಾಗಿ ಕಾಣಿಸ್ತಾಯಿತ್ತು. ಆ್ಯಂಡ್ ಅದು ಬ್ರೈಟ್ನೆಸ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಫೋನಲ್ಲಿ ಒಂದು ಸ್ವಲ್ಪ ನಿಮ್ಗೆ ಹಂಗೋ ಹಿಂಗೋ ಕಾಣಿಸ್ಬೋದು, ಬಟ್ ಡೈರೆಕ್ಟಾಗಿ ನೀವು ಯಾರಾದರೂ ಲಾಸ್ಟ್ ಹುಣ್ಣಿಮೆ ದಿನ ನೋಡಿದರೆ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದಾಗಿತ್ತು ಮೂನ್ ವ್ಯೂನ. ಇಲ್ಲೊಂದು ಸ್ವಲ್ಪ ಬ್ಲರ್ ಥರ ಕಾಣಿಸ್ತಿದೆ, ಯಾಕೋ ಗೊತ್ತಿಲ್ಲ ಝೂಮ್ ಮಾಡ್ತಾಯಿದ್ರೆ. ಸೊ ಇದೆಲ್ಲ ಆದಮೇಲೆ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲ ತಂದಿದ್ರು. ಲಿಸ್ಟೆಲ್ಲ ಬರ್ಕೊಟ್ಟಿದೆ. ಸೊ ಅದನ್ನೆಲ್ಲ ಜೋಡಿಸ್ತಾ ಇದೆ ಅಡುಗೆ ಮಾಡೋದ್ರ ಜೊತೆಗೆ.
ಈ ಬಾಕ್ಸಲ್ಲೆಲ್ಲ ದೇವ್ರ ಮನೆಗೆ ಸಂಬಂಧಪಟ್ಟಿದ್ದು ಊದ್ಗಡ್ಡಿ, ಕರ್ಪೂರ, ಧೂಪ, ಬತ್ತಿ, ದೀಪದ ಬತ್ತಿ ಅವನ್ನೆಲ್ಲ ಈ ಒಂದು ಪೂಜೆವೆಲ್ಲ ಒಂದು ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕ್ಬಿಡ್ತೀನಿ. ಸೊ ಕಿಚನ್ವೆಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆವಾಗ ಬೇಗನೆ ಕೈಗೆ ಸಿಗುತ್ತೆ ಆ್ಯಂಡ್ ಅದೊಂಥರ ಫ್ರೆಶ್ ಆಗಿ ಕೂಡ ಇರುತ್ತೆ ಪೂಜೆ ಮಾಡೋ ಟೈಮಲ್ಲಿ. ಸೊ ಹಾಗಾಗಿ ಇದನ್ನೆಲ್ಲ ಇವಾಗ ಒಂದು ಕಡೆ ಜೋಡಿಸಿಡ್ತಾ ಇದ್ದೆ. ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಖಾಲಿಯಾಗಿತ್ತು. ನಮ್ಮನೇಲಿ ಜೀರಿಗೆ, ಸಾಸಿವೆ, ಸೋಪು ಇದೊಂದು ಸ್ವಲ್ಪ ಬೇಗ ಖರ್ಚಾಗುವಂಥದ್ದು ಎಲ್ಲರ ಮನೇಲಿ ಅಂದರೆ ಇದೆ. ಏನಕ್ಕಂದರೆ ಜಾಸ್ತಿ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಹಾಗಾಗಿ ನಮ್ಮ ಮನೇಲಂತೂ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಮಜ್ಜಿಗೆಗೆ, ಈ ಏನಾದರೂ ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿನೇ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾವುದು ಫ್ರಿಜ್ಜಲ್ಲಿ ಇಡಬೇಕು ಐಟಮ್ಸ್ ಅವನ್ನೆಲ್ಲ ಫ್ರಿಜ್ಜಲ್ಲಿಟ್ಟು, ಇನ್ನು ಮಿಕ್ಕಿರೋವೆಲ್ಲನೂ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಒಂದು ದೊಡ್ಡದು ಪ್ಲಾಸ್ಟಿಕ್ ಒಂದು ಬಾಕ್ಸ್ ಇದೆ ದೊಡ್ಡದು, ಅದಕ್ಕೆಲ್ಲನೂ ಹಾಕಿಟ್ಟಿರ್ತೀನಿ. ಸೊ ಬೇಕಾದಾಗ ಅದರಲ್ಲಿ ತೊಗೊಂಡು ಯೂಸ್ ಮಾಡೋ ಥರ. ಸೊ ಇದೊಂದು ಸ್ವಲ್ಪ ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದೆ. ಸೊ ರೇಷನ್ ಐಟಮ್ಸು ಬಂದಮೇಲೆ ತುಂಬಾ ಕೆಲಸ ಇರುತ್ತೆ. ಆಯಾ ಜಾಗಕ್ಕೆ ಮತ್ತು ಆರ್ಗನೈಸ್ ಮಾಡೋದು, ಎಲ್ಲನೂ ತುಂಬಿಡೋದು ಬಾಕ್ಸ್ಗಳಿಗೆಲ್ಲ. ಸೊ ಈ ಥರ ಮತ್ತೆ ಕೆಲಸಗಳಿದ್ದೇ ಇರುತ್ತೆ. ಆ್ಯಂಡ್ ಇದಾದಮೇಲೆ ನಾನು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಬೆಳಗ್ಗೆನೇ ಪ್ರಕುಲ್ನ ಕ್ರಿಕೆಟಿಗೆ ಬಿಡಬೇಕಲ್ಲ ಕೋಚಿಂಗೆ. ಹಾಗಾಗಿ ಇವಾಗ 5:15 ಎದ್ದೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಗೊಂದು ಸ್ವಲ್ಪ ಕತ್ಲೆ ಒಂದು ಸ್ವಲ್ಪ ಬೆಳಕು ಥರ ಇದೆ ಆಚೆ ಕಡೆ. ಆ್ಯಂಡ್ ನಮ್ಮ ಡಿಕ್ಕು ಕೂಡ ಅಷ್ಟೇ ಬೆಳಿಗ್ಗೆನೇ ಎದ್ದು ಬಿಟ್ಟಿರ್ತಾನೆ ನಮಗಿಂತ ಮುಂಚೆನೇ. ಇವತ್ತು ತಿಂಡಿಗೆ ನಿನ್ನೆ ರಾತ್ರಿಯೇ ಎಲ್ಲ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದೆ. ಸೊ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ದೋಸೆ ಎಲ್ಲ ಮಾಡಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದೀನಿ. ಸೊ ಪ್ರಕುಲ್ ರೆಡಿ ಆಗೋಷ್ಟೊತ್ತಿಗೆ ಪುಟ್ಟವೆಲ್ಲ ನಾನು ಅಡುಗೆದೆಲ್ಲ ರೆಡಿ ಮಾಡ್ಕೋತೀನಿ. ಅವ್ನು ಬಿಟ್ಟು ಬಂದಮೇಲೆ ಮತ್ತೆ ಮಾಡ್ತೀನಿ. ಅರ್ಲಿ ಮಾರ್ನಿಂಗೇ ಕ್ರಿಕೆಟ್ಗೆ ಎದ್ದಿದ್ದಾನೆ. ನಾನೇ ಬಿಟ್ಟು ಬರ್ತೀನಿ. ಸೊ ಅಪ್ಪ ಆಮೇಲೆ ಕರ್ಕೊಂಡು ಬರ್ತಾರೆ. ಸೊ ಅಷ್ಟರೊಳಗೆ ಏನೇನು ಅಡುಗೆ ಬೇಕೋ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆನೇ ಎದ್ದೊಳ್ಬೇಕು ಇದಕ್ಕೆ ದಿನ. ಏನೋ ಕಲೀಲಿ ಅಂತ ಅವನಷ್ಟೇ, ನಮ್ಮ ಇಷ್ಟು ಎಫರ್ಟ್ ಆಗ್ತಿರೋದು ನಾವು. ಆ್ಯಂಡ್ ಇವತ್ತು ಬೆಳಗ್ಗೆಗೆ ದೋಸೆ ಮತ್ತು ಮಧ್ಯಾಹ್ನಕ್ಕೆ ಹುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಪಲ್ಯ ಜೊತೆಗೆ. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಡುಗೆ. ರಶಿಕಾ ಇನ್ನೂ ಮಲಗಿದ್ದಾಳೆ ನೋಡಿ. ನಮ್ಮ ಪ್ರಕುಲ್ ಕ್ರಿಕೆಟ್ ಮ್ಯಾನ್ ಆಗೋಕ್ಕೆ ಹೊರಟಿದ್ದಾನೆ. ಚೆನ್ನಾಗಿ ಆಡಬೇಕು, ಸರಿನಾ? ಹಾಂ, ಡಿಸಿಪ್ಲಿನ್ಡ್, ಪಂಕ್ಚುಯಾಲಿಟಿ, ಶ್ರದ್ಧೆಯಿಂದ ಆಡಬೇಕು. ಸೊ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸೊ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ದ ಬೆಸ್ಟ್ ಅಂತ. ಪ್ರಕುಲ್ನ ಬಿಟ್ಟು ಬಂದು ನಂದು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ, ಅಡುಗೆ ಕೆಲಸ. ಏನಕ್ಕಂದರೆ ಮತ್ತೆ ನನಗೆ ಆಫೀಸ್ಗೆ ಲೇಟ್ ಆಗುತ್ತೆ, ನಾನು ಲೇಟ್ ಮಾಡಿಬಿಟ್ರೆ ಅಂತ. ಸೊ ಇವತ್ತಿನ ತಿಂಡಿ ಬಂದುಬಿಟ್ಟು ಆಗಲೇ ತೋರಿಸಿದೆ, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ಸಾಂಬಾರು, ಹುರುಳಿಕಾಳು ಬರುತ್ತಲ್ಲ, ಬಸ್ಸಾರು ಮಾಡಿ, ಹುರುಳಿಕಾಳು ಪಲ್ಯ ಮಾಡಿ, ಮಜ್ಜಿಗೆ ಮಾಡಿ, ಸೊ ಅದಕ್ಕೆ ಒಗ್ಗರಣೆ ಹಾಕಿ, ಸೊ ಇಷ್ಟು ಒನ್ ಮ್ಯಾನ್ ಆರ್ಮಿ ಥರ 1 ಅವರಲ್ಲೇ ಮುಗಿಸ್ಬಿಟ್ಟೆ. ಸೊ ಹೋಗೋ ಅಷ್ಟೊತ್ತಿಗೆ ನಾನು ಆಲೂಗಡ್ಡೆ ಮತ್ತು ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಹೋಗಿದ್ದೆ. ಸೊ ಬಂದಮೇಲೆ ಅದನ್ನು ಮತ್ತೆ ರೆಡಿ ಮಾಡಿದೆ. ಹೀಗೆ ಒಂಚೂರು ಟೈಮ್ ವೇಸ್ಟ್ ಮಾಡೋದಿಲ್ಲ. ಹಂಗೆ ಮಾಡಿದ್ರೇ ಕೆಲಸಗಳು ಇನ್ ಟೈಮ್ಗೆ ಆಗುತ್ತೆ. ಇಲ್ಲಾಂದರೆ ಕಾಯ್ಕೊಂಡೇ ಇರಬೇಕಾಗುತ್ತೆ. ಒಂದು ಕಡೆ ಚಟ್ನಿಗೆ ಮಾಡ್ತಾ, ಒಂದು ಕಡೆ ಆಲೂಗಡ್ಡೆ, ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡು. ಸೊ ಎಲ್ಲ ಮಾಡೋಷ್ಟೊತ್ತಿಗೆ ಮಾಡಿದೆ. ಹೆಂಗೋ 1 ಅವರ್ಗೆಲ್ಲ ಬೇಗ ಮುಗೀತು. ಆ್ಯಂಡ್ ಆಮೇಲೆ ಹೋಗಿ ಅಪ್ಪ ಕರ್ಕೊಂಡು ಬರ್ತಾರೆ. ಸೊ ನನಗೆ ಆಫೀಸ್ ಇರುತ್ತಲ್ಲ, ಆಮೇಲೆ ಹೋಗೋದಕ್ಕಾಗಲ್ಲ. ಸೊ ಇದಿಷ್ಟು ಆಚೆನೂ ನೋಡಿ ಒಳಗೇನೋ ಕೆಲಸ ಮಾಡಿ. ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳಿಲ್ಲ ಅಂದರೆ ಮನೆಯೇ ಇಲ್ಲ ಅಂತ ಹೇಳ್ತಾರೆ. ಅದಂತೂ ನಿಜ, ಸತ್ಯ. ಅಮ್ಮಂದ್ರಾಗಿರ್ಬೋದು, ತಾಯಂದರು, ಹೆಣ್ಮಕ್ಳು ಇಲ್ಲ ಅಂದರೆ ಮನೆ ನಡೆಯೋದೇ ತುಂಬಾ ಕಷ್ಟ ಅಲ್ವಾ? ಅದರಲ್ಲೂ ಎಸ್ಪೆಷಲಿ ಕಿಚನಲ್ಲಿ. ಸೊ ಹೆಣ್ಣಿಗಿರೋ ಅಷ್ಟು ಪೇಷನ್ಸು ಇರಲ್ಲ ಗಂಡಸ್ರಿಗೆ. ಸೊ ಅದೇ ರೀತಿ ಹೆಣ್ಣಿಗಿರೋ ಅಷ್ಟು ಕೋಪ ಕೂಡ ಗಂಡಸ್ರಿಗಿರಲ್ಲ. ಬಟ್ ನಾವು ಜಾಸ್ತಿ ಕೋಪ ಮಾಡ್ಕೊಳ್ಳಲ್ಲ. ಕೋಪ ಬಂದಾಗ ಬರುತ್ತೆ, ಬಟ್ ಅದು ಬೇಗ ಹೋಗೋದಿಲ್ಲ. ಹಂಗೆ ಕೋಪನೂ ಬೇಗ ಬರಲ್ಲ, ಬಂದರೆ ಬೇಗನೂ ಹೋಗೋದಿಲ್ಲ ಅಷ್ಟೇ. ಸೊ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಸೊ ಅವತ್ತಿನ ನೈಟ್ಗೆ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಒಂದು ಸಾಕಷ್ಟು ಜನ ಎಗ್ ಬಿರಿಯಾನಿ ತೋರಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ತೋರಿಸ್ತಾಯಿದ್ದೀನಿ. ಮೊದಲೇ ನಾನು ಎಗ್ಸ್ನ ಬಾಯ್ಲ್ ಮಾಡಿಟ್ಕೊಂಡು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಹಾಕ್ಕೊಂಡು ಬಾಯ್ಲ್ ಆಗಿರೋಂಥ ಎಗ್ಸ್ನ ನಾನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಏನಕ್ಕೆ ಅದಕ್ಕೆ ಖಾರ ಹಿಡೀಲಿ ಅಂತ. ಬೇಕಿದ್ರೆ ಉಪ್ಪು ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ನಿಮ್ಮ ಆಪ್ಷನಲ್. ಬಟ್ ನಾನು ಉಪ್ಪು ತುಂಬ ಕಡಿಮೆ ಮಾಡ್ತೀನಿ. ಸೊ ಹಾಗಾಗಿ ಉಪ್ಪನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಹಾಕ್ಕೋಬೋದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಕುಕ್ಕರ್ಗೆ ನಾನು ಎಣ್ಣೆ ಹಾಕೋತೀನಿ. ಇದೊಂಥರ ಕುಕ್ಕರಲ್ಲೇ ಮಾಡೋವಂಥದ್ದು ಎಗ್ ಬಿರಿಯಾನಿ. ನೀವು ಬೇಕಿದ್ರೆ
ಒಂದು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಕುಕ್ಕರ್ ಬೇಡ ಅಂದ್ರೂ. ಇದು ಕುಕ್ಕರಲ್ಲಿ ಬೇಗ ಆಗಬೇಕು ಅಂದರೆ ಸೊ ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಚಕ್ಕೆ, ಲವಂಗ, ಜೀರಿಗೆ, ಏಲಕ್ಕಿ, ಚಕ್ಕೆ ಹಾಕ್ಕೊಂಡೆ, ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿಗೆ. ಇದಕ್ಕಿನ್ನೂ ಬ್ರೌನ್ ಆನಿಯನ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟ, ನಿಮ್ಮ ಆಪ್ಷನಲ್ ಹೇಗೆ ಅಂತ. ಇನ್ನೊಂದು ಸ್ವಲ್ಪ ನಾನು ಆನಿಯನ್ಸ್ನ ಈ ಥರ ಉದ್ದುದ್ವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಗ್ ರೈಸ್ನ ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ಬೋದು. ಸೊ ನಾನು ಸ್ವಲ್ಪ ಈಸಿಯಾಗಿರೋ ಮೆಥಡ್ ಆ್ಯಂಡ್ ಬೇಗ ಆಗೋವಂಥದ್ದು, ಟೇಸ್ಟಿ ಇರೋವಂಥದ್ದು ಹೇಳ್ತೀನಿ ಯಾವಾಗಲೂ. ಸೊ ಹೆಲ್ಪ್ ಆದವ್ರಿಗೆ ಆಗುತ್ತೆ ಅಂತ. ಆ್ಯಂಡ್ ಈ ಬ್ಯಾಚುಲರ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಫಟಾಫಟ್ ಆಗೋವಂಥದ್ದು. ಮತ್ತು ಎಲ್ಲಾದರೂ ಡ್ಯೂಟಿಗೆ ಹೋಗಬೇಕು ಅನ್ನೋರಿಗೂ ಕೂಡ ಬೇಗನೆ ಮಾಡ್ಕೋಬೋದು. ಆ್ಯಂಡ್ ನೈಟಿಗೆ ಡಿನ್ನರಿಗೆ ಕೂಡ ಮಾಡ್ಕೋಬೋದು ಬಿಸಿ ಬಿಸಿ ಈ ಥರ. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಒಂದು 2 ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಜಾಸ್ತಿ ಹಾಕ್ಕೋಬಾರ್ದು, ಎಗ್ ಬಿರಿಯಾನಿಗೆ ಹುಳಿ ಆಗಿಬಿಡುತ್ತೆ. ಒಂದು 2 ಹಣ್ಣಾಗಿರೋವಂಥದ್ದು ಟೊಮ್ಯಾಟೊನ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಟೊಮೆಟೊಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಸ್ವಲ್ಪ ಟೇಸ್ಟ್ಗೆ ಸ್ಪೈಸಿಗೆ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಬಿರಿಯಾನಿ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ನಾನು ಮೊಸರು ಹಾಕ್ಕೊಳ್ತೀನಿ. ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಇರುತ್ತೆ ಅಂತ ಟೇಸ್ಟಿಗೆ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಎಲ್ಲ ಹಾಗೆ ಇರುತ್ತೆ, ಟೊಮೆಟೊ, ಶುಂಠಿ ಪೇಸ್ಟು, ಮೊಸರಿಂದೆಲ್ಲನೂ. ಸೊ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಸೊ ಈ ಟೈಮಲ್ಲಿ ಅದಕ್ಕೂ ಮುಂಚೆ ಬಿರಿಯಾನಿ ಪೌಡ್ರ್ ಹಾಕೋತೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದು ಆ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡ್ಬೋದು. ಇಲ್ಲ ಎಗ್ ಬಿರಿಯಾನಿ ಪೌಡ್ರೇ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಎಣ್ಣೆ ಬಿಡಬೇಕು. ನೋಡಿ ಎಣ್ಣೆ ಆಲ್ಮೋಸ್ಟ್ ಬಿಡ್ತಾ ಇದೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಬಾಸ್ಮತಿ ರೈಸ್ನ ತೊಗೊಳ್ತಾ ಇದ್ದೀನಿ. ಸೊ ನೀವು ನಾರ್ಮಲ್ ಸೋನಾ ಮಸೂರಿ ರೈಸಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಬುಲೆಟ್ ರೈಸಲ್ಲಿ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಅಕ್ಕಿನ ಯೂಸ್ ಮಾಡಿ. ನಮ್ಮ ಮನೇಲಿ ಬಾಸ್ಮತಿ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. 2 ಲೋಟ ಬಾಸ್ಮತಿ ಅಕ್ಕಿಗೆ ನಾನೊಂದು ಅರ್ಧ ಲೋಟ ಏನಿದೆ ನೀರು ಕಡಿಮೆ ಮಾಡ್ಕೋತೀನಿ. ಅಂದರೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ 2 ಲೋಟ ಅಕ್ಕಿಗೆ. ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ ನಾನು, ಅಷ್ಟು ಜಾಸ್ತಿ ಏನು ನೆನೆಸಿರಲಿಲ್ಲ. ಇವಾಗ ಚೆನ್ನಾಗಿ 2 ಲೋಟ ಅಕ್ಕಿಗೆ ನಾನು 4 ಲೋಟ ಹಾಕ್ಕೊಳ್ಳೋದಕ್ಕಿಂತ 3.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಕುದಿ ಬರಬೇಕು, ಕುದಿ ಬರೋವರೆಗೂ ಹಾಗೆ ಬಿಟ್ಟು ಆಮೇಲೆ ಮುಚ್ಚಬೇಕು. ಅದಕ್ಕೂ ಮುಂಚೆ ಚೆನ್ನಾಗಿ ಕಲಸಿ ಕೊನೆಗೆ ಫ್ರೈ ಮಾಡ್ಕೊಂಡಿರೋವಂಥದ್ದು ಎಗ್ಸ್ನ ಹಾಕಬೇಕು. ಸೊ ನೋಡಿ ಅಷ್ಟೇ ಸಿಂಪಲ್, ತುಂಬಾ. ಎಗ್ಸ್ನ ಹಾಕಿದ್ಮೇಲೆ ಕಲಸಂಗಿಲ್ಲ, ಮತ್ತು ಎಲ್ಲ ಒಂಥರ ಪುಡಿ ಥರ ಆಗಿಬಿಡುತ್ತೆ. ಇವಾಗ ಒಂದು 2 ಇಲ್ಲ 3 ವಿಸಲ್ ಹಾಕ್ಕೊಂಡ್ರೆ ಸೊ ಎಗ್ ಬಿರಿಯಾನಿ ಫಟಾಫಟ್ ಅಂತ ಮುಗ್ದೋಗುತ್ತೆ. ಒಂದು 15 ನಿಮಿಷದಲ್ಲಿ ಮುಗ್ದೋಗುತ್ತೆ. ಬಾಯ್ಲ್ಡ್ ಎಗ್ಸ್ ಏನಾದರೂ ಪ್ರಿಪೇರ್ ಆಗಿದ್ದರೆ 15 ನಿಮಿಷದಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ರೆಸಿಪೀಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ, ಡೈಲಿ ವ್ಲಾಗ್ಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಹೇಗೆ ಬಂದಿದೆ ಎಗ್ ಬಿರಿಯಾನಿ ವಿಡಿಯೋದಲ್ಲೇ ನೋಡಿ ಹೇಳಿ. ಟೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.